ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ನಿಮ್ಮ ಹತ್ರ ಏನು ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ನಾಮಕರಣಕ್ಕೆ ನಾವು ಯಾವ ರೀತಿ ಮನೇಲಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಬಂದುಬಿಟ್ಟು ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಕಜ್ಜಾಯ ಪಾಕನ ತೆಗೆದುಬಿಟ್ಟು ಕಜ್ಜಾಯನ ಮಾಡ್ಕೋತಾ ಇದ್ದಾರೆ. ಸೊ ನಾಮಕರಣಕ್ಕೆ ನಾವು ಮನೆಗೆ ಹೊರಡ್ತೀವಲ್ವ, ಆವಾಗ ಒಂದು ದೊಡ್ಡ ಬಾಕ್ಸ್ ತುಂಬ ಕಜ್ಜಾಯನ ಮಾಡಿ ಕೊಟ್ಟು ಕಳಿಸ್ತಾರೆ. ಸೊ ಹಾಗಾಗಿ ಕಜ್ಜಾಯನ ಮಾಡ್ಕೋತಾ ಇದ್ದಾರೆ. ಸೊ ಅಲ್ಲಿ ಬಂದುಬಿಟ್ಟು ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಕಜ್ಜಾಯನ ಮಾಡ್ತಾಯಿದ್ದಾರೆ. ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಒಂದಷ್ಟು ನ್ಯೂಸ್ ಪೇಪರ್ನ ಹಾಸಿದ್ದೀವಿ. ಅಲ್ಲಿ ಕಜ್ಜಾಯನ ಉದ್ದಕ್ಕೂ ಜೋಡಿಸ್ಬಿಟ್ಟು ಹಾರಲಿ ಅಂದ್ಬಿಟ್ಟು ಅಲ್ಲಿ ನನ್ನ ತಂಗಿ ಜೋಡಿಸ್ತಾ ಇದ್ದಾಳೆ. ಹಾರಲಿ ಅಂದ್ಬಿಟ್ಟು ಅದು ಬಾಕ್ಸ್ಗೆ ತುಂಬಬೇಕಾಗಿತ್ತಲ್ಲ. ಸೊ ಹಾಗಾಗಿ ಕಜ್ಜಾಯನ ಈ ರೀತಿ ನಾವು ಹಾರಕ್ಕೆ ಬಿಡ್ತಾಯಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಫೈನಲಿ ಕಜ್ಜಾಯ ಎಲ್ಲ ಮಾಡಾದಮೇಲೆ ಈ ರೀತಿ ಎಲ್ಲನೂ ಜೋಡಿಸಿ ಹಿಂಗೆ ಮಡಗಿದ್ದೀವಿ ಸಪ್ರೇಟಾಗಿ. ಅದಾದಮೇಲೆ ನಾವು ನೆಕ್ಸ್ಟು ಅದನ್ನು ಒಂದು ಬಾಕ್ಸಲ್ಲಿ ತುಂಬಿ ಮಡಿಕೋತೀವಿ. ಸೊ ಯಾವತ್ತು ನಾಮಕರಣ ಇರುತ್ತೆ ಆವತ್ತಿಗೆ ನಾವು ಅದನ್ನು ನಮ್ಮ ಮನೆಗೆ ತೊಗೊಂಡೋಗ್ತೀವಿ ನಾವು. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಪಾಪು ಟಿ ವಿ ನೋಡಿಕೊಂಡು ಆಟಾಡ್ತಾ ಇದ್ದ ಅವನು. ಸೊ ಹಾಗೆ ಅಲ್ಲಿ ಬಾಟ್ಲು ಇತ್ತಲ್ಲ, ಅದು ಎತ್ಕೊಳ್ಳೋಕೆ ಹೋಗ್ತಾ ಇದ್ದ ಅವನು ಕುಡಿಯೋದಕ್ಕೆ ಅಂದ್ಬಿಟ್ಟು. ನೆಕ್ಸ್ಟು ಕಜ್ಜಾಯ ಎಲ್ಲ ಮಾಡಿ ಎಲ್ಲ ಆದಮೇಲೆ ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ ಅವರಿಬ್ಬರು ಸೇರಿಕೊಂಡು ಊರಿಗೆ ಕಾರ್ಡ್ ಕೊಡೋಕ್ಕೆ ಅಂತ ಹೋಗಿದ್ರು. ಸೊ ನಾನು ಪಾಪುನ ಮಲಗಿಸೆಲ್ಲ ಆದಮೇಲೆ ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕಾಗಿತ್ತು. ಎಲ್ಲನೂ ಈ ರೀತಿ ಜೋಡಿಸಿ ಮಡಗಿದ್ದೆ ದಿವಾನ್ ಕಟ್ ಮೇಲೆ. ನೀವು ನೋಡ್ತಾ ಇರ್ಬೋದು ನಾನು ಏನೇನು ಬಟ್ಟೆಗಳನ್ನ ತೊಗೊಂಡೋಗ್ತಾಯಿದ್ದೀನಿ ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಒಂದು ಟವಲ್ಸ್ ಆಗಿರ್ಬೋದು, ಸ್ವೆಟರ್ಸ್ ಆಗಿರ್ಬೋದು, ಒಂದಷ್ಟು ಬಟ್ಟೆಗಳಾಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಟೋಪಿ, ಅವನಿಗೆ ಸ್ಕಿನ್ ಕೇರು, ಅದೆಲ್ಲನೂ ಏನೇನು ಬೇಕು ಪ್ರಾಡಕ್ಟ್ಗಳು ಅದೆಲ್ಲನೂ ಕೂಡ ನಾನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ನನಗೆ ಏನೇನು ಬೇಕಾಗಿತ್ತೋ ಅದೆಲ್ಲನೂ ಕೂಡ ನನ್ನ ಡ್ರೆಸ್ಸಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ಪ್ಯಾಕ್ ಮಾಡ್ಕೋತಾ ಇದ್ದೆ ಅಲ್ಲಿಗೆ ತೊಗೊಂಡೋಗೋದ ಅಂದ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಅವನು ಡ್ರೆಸ್ಸಸ್, ನ್ಯಾಪ್ಕಿನ್ನು ಪ್ರತಿಯೊಂದು ಕೂಡ ನಾನು ತೊಗೊಂಡೋಗ್ತಾ ಇದ್ದೀನಿ. ಸೇಫ್ಟಿಗೆ ಇರಲಿ ಅಂದ್ಬಿಟ್ಟು ಟಾನಿಕ್ಸ್ ಆಗಿರ್ಬೋದು ಅದೆಲ್ಲನೂ ನಾನು ತೊಗೊಂಡೋಗ್ತಾ ಇದ್ದೆ. ಆಮೇಲೆ ಚಾರ್ಜರ್ ವೈರು ಪ್ರತಿಯೊಂದು ಕೂಡ ನಾನು ಅಲ್ಲಿಗೆ ತೊಗೊಂಡೋಗ್ತಾ ಇದ್ದೆ. ಸೊ ಎಲ್ಲನೂ ಕೂಡ ನಾನು ಫೈನಲಾಗಿ ಪ್ಯಾಕ್ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ ಅವರು ಕಾರ್ಡ್ನೆಲ್ಲನೂ ಕೊಟ್ಬಿಟ್ಟು ಬಂದರು ಮನೆಗೆ ಫೈನಲಾಗಿ. ಅದಾದಮೇಲೆ ನಮ್ಮ ಪಪ್ಪ ಹೂಗಳೆಲ್ಲ ತಂದಿದ್ದರು. ಅದು ಹೂಗಳನ್ನೆಲ್ಲನೂ ಕಟ್ಟಬೇಕಾಗಿತ್ತು. ಸೊ ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಇಬ್ಬರು ಸೇರಿಕೊಂಡು ಹೂವೆಲ್ಲನೂ ಕಟ್ಕೋತಾ ಇದ್ದಾರೆ ಅವರು. ಚೆನ್ನಾಗಿ ಕಾಣಲ್ಲ ಈಗ. ಹಾಗೆ ಇವನು ಬಂದುಬಿಟ್ಟು ನಮ್ಮ ಅಕ್ಕನ ಮಗ. ನಮ್ಮ ಪಪ್ಪ ಇವನ್ನ ಕರ್ಕೊಂಡು ಬಂದಿದ್ದರು. ನನ್ನ ತಂಗಿನ ಕಾಲೇಜಿಂದ ಕರ್ಕೊಂಡು ಬರಬೇಕಾದ್ರೆ ಹಾಗೆ ಇವನ್ನೂ ಕರ್ಕೊಂಡು ಬಂದಿದ್ದರು. ಸೊ ಪಾಪು ಜೊತೆ ಅವನು ಆಟ ಆಡ್ಕೊಂಡು ಮಾತಾಡ್ತಾ ಇದ್ದ. ಅಲ್ಲಿ ನೋಡು ಅಂದ್ಕೊಂಡು ಮಾತಾಡಿಸ್ತಾ ಇದ್ದ ಪಾಪುನ ಇವನು. ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಸೇರಿಕೊಂಡವರು ಹೂ ಕಟ್ತಾ ಇದ್ದಾರೆ.
ಇವನಪ್ಪ ಬೆಳಗ್ಗೆ ಎಷ್ಟೊತ್ತಿಗೆ ಬರಬೇಕು ಜೊತೆ ತಿಂಡಿ ಮಾಡ್ತಿಲ್ಲ ಮತ್ತೆ ಅಕ್ಕಿ ತಗೊಂಡು ಯಾರು ಹೊಡೆದಿದ್ದು ಕೊಪ್ಪಸ್ ಬಿಡಿಗೆ ಸಂಜೆ ನೀನು ಸೊ ಹಾಗೆ ಅವ್ರು ಹೂ ಕಟ್ತಾ ಮಾತಾಡ್ತಾ ಹೂ ಕಟ್ತಾಯಿದ್ರು ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ. ಸೊ ಹಾಗೆ ನಮಗೆ ದಿಂಡು ರೀತಿಲಿ ಬೇಕು ಅಂತ ಕೇಳಿದ್ವಿ. ಅದನ್ನು ಕಟ್ತಾಯಿದ್ರು. ನಮ್ಮ ಮುಖ ಎಲ್ಲ ತೋರಿಸ್ಬೇಡ ಅಂತ ಅಂದ್ಕೊಂಡು ನಮ್ಮ ಚಿಕ್ಕಮ್ಮ ಹೇಳ್ತಾಯಿದ್ರು. ಸೊ ಅವ್ರು ಹಾಗೆ ಹೂ ಕಟ್ತಾಯಿದ್ರು. ನಾವಿಲ್ಲಿ ಅವನಿಗೆ ಕಾಲು ಚೈನ್ ಆಗಿರ್ಬೋದು, ಕಾಲು ಮುರಿ, ಬೆಳ್ಳಿ ಖಡ್ಗ, ಬೆಳ್ಳಿ ಬಳೆ ಇವೆಲ್ಲ ತಂದಿದ್ವಲ್ಲ, ಆಮೇಲೆ ಬೆಳ್ಳಿ ಉಡ್ದಾರ ಎಲ್ಲ ತಂದಿದ್ವಲ್ಲ, ಅದನ್ನೆಲ್ಲನೂ ಈಗ ಹಾಕ್ಬಿಡೋದ ಅಂದ್ಬಿಟ್ಟು ಅದನ್ನು ಪಾಪುಗೆ ಹಾಕ್ತಾಯಿದ್ವಿ ನಾವು. ಸೊ ಫೈನಲಾಗಿ ದಿಂಡೆಲ್ಲನೂ ಕಟ್ಬಿಟ್ಟು ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋದ್ರು. ಆಮೇಲೆ ರಾತ್ರಿಗೆ ಬರ್ತೀನಿ ಅಂದ್ಬಿಟ್ಟು ಹೋದರು. ದಿಂಡು ಕಟ್ಬಿಟ್ಟು ಅವರು ಕಟ್ಕೊಟ್ಬಿಟ್ಟು ಹೋದರು. ಸೊ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಜಶ್ವಿತ್ತು ನಮ್ಮ ಅಕ್ಕ ಬಂದ್ಲು ಅಂದ್ಬಿಟ್ಟು ಹೋಗಿ ನೋಡ್ತಾ ಇದ್ದ. ಸೊ ಎಲ್ಲ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ರಾತ್ರಿ ವಿಡಿಯೋ ಮಾಡಿರೋ ಅಂಥದ್ದು. ನಮ್ಮ ಭಾವ ನಮ್ಮ ಅಕ್ಕನ್ನ ಬಿಟ್ಬಿಟ್ಟು ಹೋದ್ಲು. ಇವನು ಜಸ್ವಿತ್ ಬಂದುಬಿಟ್ಟು ನಮ್ಮ ದೊಡ್ಡಕ್ಕ ಇದ್ದಾಳೆ, ಅವನ ಮಗ. ಸೊ ಅವಳು ಈಗ ಪಾಪು ಇದೆ ಅಂದ್ಬಿಟ್ಟು ರೀಸೆಂಟಾಗಿ ಪಾಪು ಹೋಗಿತ್ತು ಅಂದ್ಬಿಟ್ಟು ಅವಳು ಬಂದಿಲ್ಲ. ನಮ್ಮ ದೊಡ್ಡಮ್ಮ ಮನೇಲಿದ್ದಾಳೆ, ಅವಳು ಬರೋದಿಲ್ಲ. ಅವಳು ನಮ್ಮ ಅಕ್ಕ ಮಾತ್ರ ಇನ್ನೊಬ್ಳು ಬಂದಿದ್ಲು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ರಾತ್ರಿ ಇದು ವಿಡಿಯೋ ಮಾಡಿರೋವಂಥದ್ದು. ಆಮೇಲೆ ಇನ್ನೊಂದು ಸ್ವಲ್ಪ ಹೂವೆಲ್ಲ ಇಟ್ಕೊಂಡಿದ್ವಿ, ಮನೆಯಲ್ಲೇ ಇತ್ತು, ಅದನ್ನು ಕಟ್ತಾ ಇದ್ದಾಳೆ ನಮ್ಮ ಅಕ್ಕ. ನಮ್ಮ ಜಶ್ವಿತ್ತು ಮತ್ತು ನಮ್ಮ ಲಡ್ಡು, ನಮ್ಮ ಪಾಪು ಎಲ್ಲರೂ ಸೇರಿಕೊಂಡು ಆಟಾಡ್ತಾ ಇದ್ದರು. ನಾನು ಆಗ್ತಾನೆ ಸಂಜೆ ರಾತ್ರಿ ಸ್ನಾನ ಮಾಡ್ಕೊಂಡು ಬಂದಿದ್ದೆ, ಕೂತ್ಕೊಂಡಿದ್ದೆ ಪಾಪುನ ನೋಡಿಕೊಂಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಹಾಯ್ ಮಾಡು ಪಾಪು, ಹಾಯ್ ಮಾಡು. ಸೊ ಇವತ್ತು ನಾಮಕರಣಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಿದ್ದೀವಿ ಮನೇಲಿ ಅಂದ್ಬಿಟ್ಟು ಅಂದಿದ್ದೀನಿ. ಸೊ ಹಾಗೆ ಮತ್ತು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ನಾನು ಬಂದು ಇವತ್ತು ನಮ್ಮ ಚಿಕ್ಕಮ್ಮನ ಮನೇಲಿ ಇದ್ದೀನಿ, ಯಾಕಂದರೆ ನನ್ನ ತಂಗಿ ಪಾಪುದು ನಾಮಕರಣ ಇದೆ. ಸೊ ಅದಕ್ಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಅವಳು ಕೂಡ ಯೂಟ್ಯೂಬರೇ. ಓಲೇ ಸೊ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವಳು ಕೂಡ ಯೂಟ್ಯೂಬರೇ. ಅವಳದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ನಾನು ಲಾಸ್ಟಲ್ಲಿ ಎಂಡಲ್ಲಿ ಅವಳದು ಯೂಟ್ಯೂಬ್ ಚಾನಲ್ ನೇಮ್ ಹೇಳ್ತೀನಿ. ಅವಳು ಕೂಡ ಹಾಗೆ ವ್ಲಾಗ್ ಮಾಡ್ಕೋತಾ ಇದ್ಲು. ಅದನ್ನು ನಾನು ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಏನು ಅಂದ್ಕೋಬೇಡಿ, ಇಲ್ಲಿ ಮನೆಯೆಲ್ಲ ಈ ರೀತಿ ಅಲ್ಲಿ ಇಲ್ಲಿ ಸಾಮಾನುಗಳು, ಅದು ಇದು ಬಾಕ್ಸ್ ಆಗಿರ್ಬೋದು, ಕಿಟ್ ಬ್ಯಾಗ್ ಆಗಿರ್ಬೋದು, ಅದೆಲ್ಲನೂ ಮಡಿಕೊಂಡಿದ್ದೀವಿ ಅಂತ ಏನು ಅಂದ್ಕೋಬೇಡಿ. ಅದನ್ನೆಲ್ಲನೂ ಸ್ವಲ್ಪ ಇಗ್ನೋರ್ ಮಾಡಿ. ಸೊ ನಾಮಕರಣದಲ್ಲಿ ಈ ರೀತಿ ಪ್ರಿಪ್ರೇಷನ್ ಎಲ್ಲ ಇರುತ್ತಲ್ಲ, ಮನೆಯೆಲ್ಲ ಹೀಗಿರೋದು ಕಾಮನ್ನು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ಇಲ್ಲಿ ಒಂದಷ್ಟು ಅಲ್ಲಿಗೆ ತಗೋಗ್ಬೇಕಾಗಿತ್ತು, ಏನು ಬಾಕ್ಸ್ ಆಗಿರ್ಬೋದು, ಆಮೇಲೆ ಚೊಂಬು, ಇದೆಲ್ಲ ತೊಗೊಂಡೋಗ್ಬೇಕಾಗಿತ್ತು. ಸೊ ಅದನ್ನೆಲ್ಲ ನಮ್ಮ ಮಮ್ಮಿ ನಮ್ಮ ಅಕ್ಕನಿಗೆ ತೋರಿಸ್ತಾಯಿದ್ರು. ಆಮೇಲೆ ಹೂವಾಗಿರ್ಬೋದು, ಬಾಳೆಹಣ್ಣು, ಅದೆಲ್ಲನೂ ತೊಗೊಂಡೋಗ್ಬೇಕಾಗಿತ್ತು. ಅದೆಲ್ಲನೂ ಒಂದು ಬ್ಯಾಗ್ಗೆ ಹಾಕೋತಾಯಿದ್ರು ನಮ್ಮ ಮಮ್ಮಿ.
ನೆಕ್ಸ್ಟು ಅದಾದಮೇಲೆ ನಾನಿಲ್ಲಿ ಮೆಹಂದಿನ ಹಾಕ್ಸ್ಕೊತಾ ಇದ್ದೀನಿ ನಮ್ಮ ಅಕ್ಕನ ಕೈಲಿ. ಇಲ್ಲಿ ಬಂದುಬಿಟ್ಟು ನನ್ನ ತಂಗಿ ಒಂದು ಕೈಗೆ ಅವಳೇ ಮೆಹಂದಿನ ಹಾಕ್ಕೋತಾ ಇದ್ಲು. ನಮ್ಮ ಅಕ್ಕ ಅರ್ಧ ಮೆಹಂದಿನ ಹಾಕ್ಕೊಂಡು ಅದಾದಮೇಲೆ ನನಗೆ ಹಾಕ್ಕೊಡ್ತಾ ಇದ್ದಾಳೆ ಮೆಹಂದಿನ. ಸೊ ಫಸ್ಟ್ ನನಗೆ ಮೆಹಂದಿನ ಹಾಕ್ಬಿಡು, ಆಮೇಲೆ ನೀನು ಹಾಕ್ಕೊಳ್ಳುವಂತೆ ಮೆಹಂದಿನ ಅಂತ ಅಂದೆ ಅವಳಿಗೆ. ಸೊ ಟೈಮ್ ಬಂದುಬಿಟ್ಟು ಒಂದು 11 ಗಂಟೆ 11:30 ಆಗಿತ್ತು. ನಾವು ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಮನಿಕೊಂಡಾಗ 12 ಗಂಟೆ ಆಗಿತ್ತು. ಪಾಪು ಮನೆಗೆ ಇರಲಿಲ್ಲ, ಅವನು ಮಮ್ಮಿ ನೋಡ್ಕೋತಾ ಇದ್ರು ಅವನ್ನ. ಸೊ ಫೈನಲಾಗಿ ಮೆಹಂದಿ ಎಲ್ಲ ನಾನು ಹಾಕ್ಸ್ಕೊಂಡ್ವಿ. ನನ್ನ ತಂಗಿಗೂ ಕೂಡ ನಮ್ಮ ಅಕ್ಕ ಹಾಕ್ಕೊಟ್ಲು, ಅವಳು ಕೂಡ ಹಾಕ್ಕೊಂಡ್ಳು ಮೆಹಂದಿನ. ಸೊ ಮೆಹಂದಿ ಹೇಗೆ ಬಂದಿದೆ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾಮಕರಣ ಹೇಗೆ ನಡೆದಿದೆ ಅಂದ್ಬಿಟ್ಟು ಇನ್ನೊಂದು ವ್ಲಾಗಲ್ಲಿ ನಾನು ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ಮರಿಬೇಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.